ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಗಡಿ ಗ್ರಾಮವಾದ ಕಾಮನಹಳ್ಳಿಯಿಂದ ನಿಂಗದಳ್ಳಿ ಗ್ರಾಮದವರೆಗೂ ಬಹುದಿನಗಳ ಕಾಲ ರಸ್ತೆ ಸುಧಾರಣೆ ಬಗ್ಗೆ ಬೇಡಿಕೆ ಇದ್ದ ಕಾರಣಕ್ಕೆ ಆಳಂದ್ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಬಿ.ಆರ್. ಪಾಟೀಲ್ ರವರು ಇಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣದ ಅಭಿವೃದ್ಧಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನಂತರ ಮಾಧ್ಯಮದವರಿಗೆ ಮಾತನಾಡಿದ ಶಾಸಕರು, ಆಳಂದ್ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ತಿಳಿಸಿದರು. ಇವತ್ತು ಅಪೆಂಡಿಕ್ಸ್ ಎನಲ್ಲಿ ಈ ಕಾಮನಹಳ್ಳಿ ಗ್ರಾಮದ ಹತ್ರ 5 ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿ ರಸ್ತೆ ಕಾಮಗಾರಿಗೆ ನಾವು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಈ ಕೆಲಸ 6 ತಿಂಗಳಲ್ಲಿ ಮುಗಿದೋಗ್ತದೆ. ಈ ಭಾಗದ ಜನರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಇನ್ನೂ ಅನೇಕ ರಸ್ತೆಗಳು ಮಾಡಿಸಬೇಕಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನುದಾನವನ್ನು ತಂದು ಉಳಿದ ರಸ್ತೆಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಜನ ಸಹಕರಿಸಬೇಕು ಮತ್ತು ಅವ್ರಿಗೆ ಅನುಕೂಲ ಆಗಬೇಕು ಅಂತ ನಾನು ಭಾವಿಸಿ ಇವತ್ತು ಜನರು ಇದಕ್ಕೆಲ್ಲರೂ ನಿಗಾ ಇಟ್ಟು ಒಳ್ಳೆಯ ರಸ್ತೆ ಆಗ್ತಾ ಇದೆಯಲ್ಲೋ, ಗುಣಮಟ್ಟ ಕಾಯ್ತಾ ಇದ್ದಾರಲ್ಲೋ, ಅಧಿಕಾರಿಗಳು ಬರ್ತಾ ಇದ್ದಾರಲ್ಲೋ, ಇದು ನಮಗೆ ತಿಳಿಸಬೇಕು. ಇತ್ತೀಚೆಗೆ ಯಾರೋ ಅಧಿಕಾರಿಗಳು ಕೆಲಸ ಮಾಡೋ ಸ್ಥಳಕ್ಕೆ ಜಾಸ್ತಿ ಹೋಗ್ತಾ ಇಲ್ಲ. ಜನನೂ ಕೂಡ ನೀವು ನಿಗಾ ಇಡ್ತಾ ಇಲ್ಲ. ನಾನು ಸಾರ್ವಜನಿಕ ವಿನಂತಿ ಮಾಡ್ಕೋತೀನಿ, ಸರಿಯಾಗಿ ಗುಣಮಟ್ಟ ನಡೆದಿದ್ದರೆ ಅವರಿಗೆಲ್ಲ ಬೆಂಬಲಿಸ್ರಿ. ಕೆಟ್ಟ ಗುಣಮಟ್ಟ ನಡೆದರೆ ನನಗೆ ತಿಳಿಸ್ರಿ, ಅಧಿಕಾರಿಗಳು ತಿಳಿಸ್ರಿ. ಮತ್ತು ಅಧಿಕಾರಿಗಳನ್ನು ಕೂಡ ನೀವು ಫೋನ್ ಮಾಡಿ ಹೇಳಬೇಕು, ಗುಣಮಟ್ಟ ಸರಿಯಾಗ್ತಾಯಿಲ್ಲ ಅಂಥೇಳಿ. ನೇರವಾಗಿ ನನಗೆ ಹೇಳೋಕ್ಕಿಂತ ಮೊದಲು ಅಲ್ಲಿ ಹೇಳಿ ಆಮೇಲೆ ನನಗೆ ಹೇಳ್ರಿ. ಒಟ್ಟಿನಲ್ಲಿ ರಸ್ತೆಗಳು ಹಿಂದೆ ಕೂಡ ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಸುರಿದಿದ್ದಾರೆ. ಆದರೆ ಕಳಪೆ ರಸ್ತೆ ಮಾಡಿ ಎಲ್ಲ ದುಡ್ಡು ಎತ್ತಿ ಹಾಕಿದ್ದಾರೆ. ಈ ಸಲ ಹಾಗಾಗ್ತಾಯಿಲ್ಲ. ಗುಣಮಟ್ಟದ ರಸ್ತೆಯನ್ನು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಇನ್ನೂ ಅನೇಕ ಕಡೆ ಇವತ್ತು ನಾಳೆ ಗುದ್ದಲಿ ಪೂಜೆ ಮಾಡ್ತೀನಿ. ಇನ್ನೂ ಅನೇಕ ಕೆಲಸಗಳು ಮಾಡಬೇಕಾಗಿದೆ, ಅದನ್ನು ಮಾಡ್ತೀನಿ.